ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬಿಸಿಬೇಳೆ ಭಾತ್ ಪೌಡರ್ ಮಾಡೋದು ತೋರ್ಸಾಕತ್ತೇನೆ ರೀ. ಒಂದು 50 ಗ್ರಾಮ ಹೆಸರು ಬೇಳೆ ಅದಾವ್ರಿ. ಲೋ ಫ್ಲೇಮ್ ಒಳಗೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕ್ರಿ. ನೋಡಿರಿ, ಇಷ್ಟು ಹುರಿದ ಒಂದು ಪಾತ್ರೆ ಒಳಗೆ ತಕ್ಕೊಂಡೀನಿ. ಮತ್ತು ಒಂದು 1/4 ಕಿಲೋ ಉದ್ದಿನ ಬೇಳೆ ಅದಾವ್ರಿ. ಇವನು ಚಲೋ ತಂಗೆ ಹುರಿಬೇಕ್ರಿ. ಸಣ್ಣ ಉರಿ ಒಳಗೆ ಹುರಿಬೇಕು, ಒಟ್ಟು ಹೊತ್ತಬಾರ್ದವ. ಇಷ್ಟು ಹುರಿದಾವು ಮತ್ತು ತೆಗೆದೇನು ರೀ. ಅವನು ಕಡಲೆಬೇಳೆ ಒಂದು 1/4 ಕಿಲೋ ಅದಾವು. ಅದನ್ನು ಕಲರ್ ಚೇಂಜ್ ಆಗುವಂಗೆ ಹುರ್ಕೋಬೇಕ್ರಿ. ಎಲ್ಲ ಸಪ್ರೇಟನ್ನು ಹುರ್ಕೊಂಡು ಒಂದು ಪಾತ್ರೆ ಒಳಗೆ ತಕ್ಕೋಬೇಕ್ರಿ ಎಲ್ಲ. ಮತ್ತು ಒಂದು 50 ಗ್ರಾಮ ತೊಗರಿಬೇಳೆ ಅದಾವು. ಅದನ್ನು ಹುರಿದ ಅದೇ ಪಾತ್ರೆ ಒಳಗೆ ತಕ್ಕೊಂಡೀನಿ. ಒಂದು 1/4 ಕಿಲೋ ಧನಿಯಾ ಅದಾವ್ರಿ. ಒಂದು 1/4 ಕಿಲೋ ಧನಿಯಾ, ಒಂದು ಸ್ಪೂನ್ ಮೆಂತೆ, ಒಂದು 4 ಸ್ಪೂನ್ ಜೀರಿಗೆ, ಕಸಕಸಿ ಒಂದು 4 ಸ್ಪೂನ, ಎಳ್ಳನ್ನು ಒಂದು 4 ಸ್ಪೂನ್ ಹಾಕಿ ಅದ್ರ ಜೊತೆಗಿನ ಸ್ವಲ್ಪ ಘಮ ಬರುವಂಗೆ ಹುರ್ಕೋಬೇಕು. ಚಕ್ಕೆ ಒಂದು 4 ತುಂಡು ಹಾಕೀನಿ. ಮತ್ತು ಒಂದು ಚಮಚೆ ಕರಿಮೆಣಸು ಹಾಕೇನಿ ರೀ. ಮತ್ತು ಒಂದು 3-4 ಕಡ್ಡಿ ಕರಿಬೇವು ತುರಿದಿಟ್ಟೀನಿ, ತರ್ಕೊಂಡಿಟ್ಟು ಅದನ್ನು ಅದ್ರ ಜೊತೆಗಿನ ಹಾಕಿ ಗರಿ ಗರಿ ಆಗುವಂಗೆ ಹುರ್ಕೋಬೇಕ್ರಿ. ಹೊತ್ತಬಾರ್ದು ಒಟ್ಟು. ನೋಡಿರಿ, ಇಷ್ಟು ಹುರಿದಾವ. ಒಂದು ಬೇರೆ ಪಾತ್ರೆ ಒಳಗೆ ತಕ್ಕೊಂಡೇನಿ ಮಸಾಲೆ. ಮತ್ತು ಒಂದು ಬಟ್ಲ ಕೊಬ್ಬರಿ ಐತ್ರಿ. ಕೊಬ್ಬರಿ ಏನು ಭಾಳ ಕೆಂಪಾಗೋಂಗೇನು ಹುರಿಯೋದಿಲ್ಲ, ಸ್ವಲ್ಪ ಬಿಸಿ ಮಾಡ್ರೆ ಸಾಕ್ರಿ. ಅದನ್ನು ಬೇರೆ ಪಾತ್ರೆ ಒಳಗೆ ತಕ್ಕೋಬೇಕು. ಒಂದು ಬೇರೆ ಬೌಲ್ ಒಳಗೆ ತೆಗೆದು ಇಟ್ಕೋಬೇಕ್ರಿ. ನೋಡಿರಿ, ಇಷ್ಟು ಹುರಿದೈತಿದ. ಮತ್ತು ಖಾರ ಮೆಣ್ಸಿಕಾಯಿ ಅದಾವೆ, ಗುಂಟೂರು ಮೆಣ್ಸಿಕಾಯಿ ರೀ. ಬ್ಯಾಡಗಿ ಮೆಣ್ಸಿಕಾಯಿ ಹಾಕಿಲ್ಲ, ಗುಂಟೂರು ಮೆಣ್ಸಿಕಾಯಿ ಹಾಕಿ ಮಾಡಿ ತೋರ್ಸಾಕ್ತೀನಿ. ಭಾಳ ಟೇಸ್ಟ್ ಆಗ್ತೈತೆ ರೀ. ಖಾರ ಚಲೋ ಆಗ್ತೈತಿ ಬಿಸಿಬೇಳೆ ಭಾತ್ ಪೌಡ್ರ. ನೋಡಿರಿ, ಇವೆಲ್ಲ ಹುರಿದ ಇಟ್ಕೊಂಡೀನಿ. ತಣ್ಣಗಾಗ್ಯಾವ ಇವೆಲ್ಲ. ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನು ಒಣ ಮಸಾಲೆ ಮೊದಲು ಮಿಕ್ಸರ್ ಮಾಡಿ ತಕ್ಕೋಬೇಕ್ರಿ. ಪೌಡ್ರ್ ಮಾಡಿ ತಕ್ಕೋಬೇಕು. ನೋಡಿರಿ, ಇಲ್ಲಿ ತಕ್ಕೊಂಡೀನಿ ಅಂದ್ರೆ ಒಂದು ಪಾತ್ರೆ ಒಳಗೆ ತಕ್ಕೊಂಡೀನಿ. ಇದು ಮಸಾಲೆ ಇದೆಲ್ಲ ಸ್ವಲ್ಪ ತರಿನೇ ಇರಬೇಕು. ಆಮೇಲೆ ಅದೇ ಜಾರೊಳಗೆ ಕಡಲೆಬೇಳೆ, ತೊಗರಿಬೇಳೆ ಅವೆಲ್ಲ ಹುರಿದಿಟ್ಟಿದ್ದೀವಲ್ಲ, ಅದನ್ನು ಮಿಕ್ಸರ್ ಮಾಡಿ ಸ್ವಲ್ಪ ತರಿನೇ ರುಬ್ಕೋಬೇಕ್ರಿ. ಭಾಳ ಏನು ಪೌಡ್ರ್ ಬೇಡ. ಮತ್ತು ಅದರಲ್ಲೇ ಸ್ವಲ್ಪ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ತರಿ ರುಬ್ಬಿದ ಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿನೂ ರುಬ್ಬಿ ಅದೇ ಪಾತ್ರೆ ಒಳಗೆ ತಕ್ಕೊಂಡು ಚಲೋ ತಂಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಕೆಳಗೆ ಮೇಲೆ ಮಾಡಿ ಮಿಕ್ಸ್ ಮಾಡಿ ಇದು ಚಲೋ ತಂಗಿ ಕೂಡಿರೋದಿಲ್ಲ ರೀ ಎಲ್ಲ ಮಸಾಲೆ. ಅದಕ್ಕೆ ಮತ್ತೊಮ್ಮೆ ಇದನ್ನು ಮಿಕ್ಸರ್ ಮಾಡ್ಕೋಬೇಕ್ರಿ. ಸ್ವಲ್ಪ ಹಾಕಿ ಒಂದು ಸುತ್ತು ಹಾಕಿ ತೆಗಿತಂದ್ರೆ ಎಲ್ಲ ಕುಡ್ಕೊಂಡು ಬಿಡ್ತೈತಿ. ಎಲ್ಲ ಮಸಾಲೆ ಎಲ್ಲ ಕೂಡಿ ಬಿಡ್ತೈತಿ. ಕೈಲೇ ಮಾಡೋಕ್ಕಿಂತ ಹಿಂಗೆ ಮಿಕ್ಸರ್ನಾಗ ಮತ್ತೊಮ್ಮೆ ಎಲ್ಲ ಚಲೋ ತಂಗೆ ಮಿಕ್ಸರ್ ಮಾಡಿ ತಕ್ಕೋಬೇಕ್ರಿ. ನೋಡಿ, ತಕ್ಕೊಂಡೇನಿ ರೀ. 1 kg ಅಷ್ಟು ಆಗೈತಿದೆ. ಇದಕ್ಕೆ 1-2 ಸ್ಪೂನ ಹಿಂಗೆ ಹಾಕಬೇಕು. ಮತ್ತು ಅಚ್ಚ ಖಾರದ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಒಂದಿಷ್ಟು 4 ಚಮಚೆ ಹಾಕೀನಿ. ಅದನ್ನೆಲ್ಲ ಚಲೋ ತಂಗೆ ಕೈಲಿ ಮಿಕ್ಸ್ ಮಾಡಿ ಒಂದು ಕಾಜಿನ ಬಾಟ್ಲಿ ಒಳಗೆ ಹಾಕಿ ಇಟ್ಕೊಂಡ್ಬಿಟ್ರೆ 1 ತಿಂಗಳು 2 ತಿಂಗಳು ಇದನ್ನು ಯೂಸ್ ಮಾಡ್ಬೋದು ಬಿಸಿಬೇಳೆ ಭಾತ್ ಪೌಡ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್.